ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಶಿಲಾಯುಗ ಮತ್ತು ಲೋಹಗಳ ಯುಗದ ಕುರಿತಾಗಿ ಅನೇಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದೇವೆ. ನಾವು ಇಂದಿನ ತರಗತಿಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಯಾದಂತಹ ಸಿಂಧೂ ಬಯಲಿನ ನಾಗರಿಕತೆಯ ಕುರಿತು ತಿಳಿದುಕೊಳ್ಳೋಣ. ಕಳೆದ ವರ್ಷ ನೀವು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದಂತಹ ಈಜಿಪ್ಟ್ ನಾಗರಿಕತೆ, ಮೆಸೊಪಟೋಮಿಯಾ ನಾಗರಿಕತೆ ಮತ್ತು ಚೀನಾದ ನಾಗರಿಕತೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಈ ವರ್ಷ ನಾವು ಭಾರತದ ಪ್ರಾಚೀನ ನಾಗರಿಕತೆಯಾದಂತಹ ಸಿಂಧೂ ಬಯಲಿನ ನಾಗರಿಕತೆಯ ಕುರಿತು ತಿಳಿದುಕೊಳ್ಳೋಣ. ಪ್ರಪಂಚದ 4 ಮಹಾನ್ ನಾಗರಿಕತೆಗಳಲ್ಲಿ ಭಾರತದ ಸಿಂಧೂ ನಾಗರಿಕತೆಯೂ ಸಹ ಒಂದಾಗಿದೆ. ಭಾರತದ ಸಿಂಧೂ ನಾಗರಿಕತೆಯು ಸಿಂಧೂ ನದಿಯ ಬಯಲಿನಲ್ಲಿ ಬೆಳೆದುಕೊಂಡು ಬಂದಂತಹ ನಾಗರಿಕತೆ. ಹಾಗಾಗಿಯೇ ಸಿಂಧೂ ನದಿಯನ್ನ ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಕರೆಯಲಾಗಿದೆ. ಹೇಗೆ ನೈಲ್ ನದಿ ಹರಿಯದೆ ಹೋಗಿದ್ದರೆ ಈಜಿಪ್ಟ್ ನಾಗರಿಕತೆಯೇ ಬೆಳೆಯುತ್ತಿರಲಿಲ್ಲ. ಈಜಿಪ್ಟ್ ನಾಗರಿಕತೆಯನ್ನ ನೈಲ್ ನದಿಯ ವರಪ್ರಸಾದ ಅಂತೇಳಿ ನಾವು ಅಧ್ಯಯನ ಮಾಡಿದ್ದೇವೆ. ಆದರೆ ಪ್ರಪಂಚದ ಎಲ್ಲ ನಾಗರಿಕತೆಗಳು ನದಿಯ ಬಯಲಿನಲ್ಲಿಯೇ ಬೆಳೆದಿವೆ. ಹಾಗೆಯೇ ಭಾರತದ ಪ್ರಾಚೀನ ನಾಗರಿಕತೆಯಾದಂತಹ ಸಿಂಧೂ ನಾಗರಿಕತೆಯು ಸಿಂಧೂ ನದಿಯ ಬಯಲಿನಲ್ಲಿಯೇ ಬೆಳೆದು ಬಂತು. ಹಾಗಾಗಿಯೇ ಸಿಂಧೂ ನದಿಯನ್ನ ಭಾರತದ ನಾಗರಿಕತೆಯ ತೊಟ್ಟಿಲು ಅಂತೇಳಿ ಕರೆಯಲಾಗಿದೆ. ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಬಯಲಿನಲ್ಲಿಯೇ ಈ ಒಂದು ನಾಗರಿಕತೆಯ ಬೆಳವಣಿಗೆಯನ್ನು ಕುರಿತು ಆಯಿತು. ಇನ್ನು ಸಿಂಧೂ ನಾಗರಿಕತೆಯನ್ನ ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಹರಪ್ಪ ನಾಗರಿಕತೆ, ಸಿಂಧೂ ನಾಗರಿಕತೆಯಲ್ಲಿ ಸಂಶೋಧಿಸಲ್ಪಟ್ಟಂತಹ ಶೋಧನೆಯನ್ನು ಮಾಡಿದಂತಹ ಮೊದಲ ನಿವೇಶನ ಯಾವುದು ಅಂತ ಹೇಳಿದ್ರೆ ಹರಪ್ಪ. ಹಾಗಾಗಿ ಸಿಂಧೂ ನಾಗರಿಕತೆಯ ಮೊದಲ ನಿವೇಶನ ದೊರಕಿದೆ ಹರಪ್ಪಾದಲ್ಲಿ. ಹಾಗಾಗಿ ಈ ನಾಗರಿಕತೆಗೆ ಹರಪ್ಪ ಸಂಸ್ಕೃತಿ, ಹರಪ್ಪ ನಾಗರಿಕತೆ ಅಂತೇಳಿ ಕರೆಯಲಾಗಿದೆ. ಎರಡನೇದು ಸಿಂಧೂ ನಾಗರಿಕತೆ ಅಥವಾ ಸಿಂಧೂ ಸಂಸ್ಕೃತಿ. ಈ ನಾಗರಿಕತೆ ಬೆಳೆದು ಬಂದಿದೆ ಸಿಂಧೂ ನದಿಯ ಬಯಲಿನಲ್ಲಿ. ಸಿಂಧೂ ನದಿಯ ಬಯಲಿನಲ್ಲಿ ಈ ನಾಗರಿಕತೆ ಬೆಳೆದಿದ್ದಾಗಿ ಅದಕ್ಕೆ ಸಿಂಧೂ ನಾಗರಿಕತೆ ಅಂತೇಳಿ ಕರೆಯಲಾಗಿದೆ. ಹಾಗೆಯೇ ಇದನ್ನ ಪ್ರೋಟೋ ಇಂಡಸ್ ಸಂಸ್ಕೃತಿ ಅಂತ ಕರೀತಾರೆ. ಈ ನಾಗರಿಕತೆಯ ನಿರ್ಮಾಪಕರು ಪ್ರೋಟೋ ಆಸ್ಟ್ರೋಲಾಯ್ಡರು ಮತ್ತು ಭಾರತೀಯ ಸ್ಥಳೀಯ ನಿವಾಸಿಗಳು. ಅವರಿಬ್ಬರ ಮಿಶ್ರಣದಿಂದ ಈ ನಾಗರಿಕತೆಯ ನಿರ್ಮಾಣ ಆಯಿತು ಅಂತ ವಿದ್ವಾಂಸರ ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ಇದನ್ನ ಪ್ರೋಟೋ ಇಂಡಸ್ ಸಂಸ್ಕೃತಿ ಅಂತಲೂ ಕರೆಯಲಾಗುತ್ತೆ. ಹಾಗೆ ಇದನ್ನ ಪೂರ್ವ ಆರ್ಯ ಸಂಸ್ಕೃತಿ ಅಂತ ಕರೀತಾರೆ. ಪೂರ್ವ ಆರ್ಯ ಸಂಸ್ಕೃತಿ ಅಂದ್ರೆ ಆರ್ಯ ನಾಗರಿಕತೆಗಿಂತಲೂ ಹಿಂದೆ ಇದ್ದಂತಹ ನಾಗರಿಕತೆ. ಹಾಗಾಗಿ ಇದನ್ನ ಪೂರ್ವ ಆರ್ಯ ಸಂಸ್ಕೃತಿ ಎಂದು ಕರೆಯಲಾಗಿದೆ. ಹೀಗೆ ಸಿಂಧೂ ನಾಗರಿಕತೆಗಳಿಗೆ ಬೇರೆ ಬೇರೆ ಹೆಸರುಗಳನ್ನೂ ಸಹ ಕೊಡಲಾಗಿದೆ. ಸಿಂಧೂ ನಾಗರಿಕತೆ, ಹರಪ್ಪ ನಾಗರಿಕತೆ, ಪ್ರೋಟೋ ಇಂಡಸ್ ಸಂಸ್ಕೃತಿ ಮತ್ತು ಪೂರ್ವ ಆರ್ಯನ್ ಸಂಸ್ಕೃತಿ ಅಂತಲೂ ಕರೆಯಲಾಗುತ್ತದೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟಿರ್ತಕ್ಕಂಥ ಸಿಂಧೂ ನಾಗರಿಕತೆಯ ಕುರಿತಾದಂತಹ ವಿವರವಾದ ಮಾಹಿತಿಯನ್ನ ನಾವು ಇಂದಿನ ತರಗತಿಯಲ್ಲಿ ಹಂಚಿಕೊಳ್ಳೋಣ. ಸಿಂಧೂ ನಾಗರಿಕತೆಯ ಪ್ರಾಚೀನತೆ. ಈ ನಾಗರಿಕತೆ ಯಾವಾಗ ಆರಂಭ ಆಯಿತು? ಭಾರತದ ಈ ನಾಗರಿಕತೆಯ ಬೆಳವಣಿಗೆಯನ್ನು ನಾವು ಯಾವಾಗಿಂದ ಗುರುತಿಸಬಹುದು ಎಂಬುದರ ಕುರಿತು ವಿದ್ವಾಂಸರಲ್ಲಿ ಒಮ್ಮತವಾದಂತಹ ಅಭಿಪ್ರಾಯ ಇದೆ. ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಕಾಲಘಟ್ಟವನ್ನ ಗುರುತಿಸ್ತಾ ಹೋಗ್ತಾರೆ. ಆದರೆ ಈ ನಾಗರಿಕತೆಯ ಆರಂಭವನ್ನು ನಾವು ಸಾಶಾ ಪೂರ್ವ 5000ರಿಂದಲೇ ಗುರುತಿಸಬಹುದು. ಸಾಶಾ ಪೂರ್ವ 5000ರ ವೇಳೆಗೆ ಈ ನಾಗರಿಕತೆಯ ಬೆಳವಣಿಗೆ ಆಯಿತು. ಈಗ ಎಲ್ಲ
ವಿದ್ವಾಂಸರು ಒಪ್ಪಿರುವಂತೆ ಸಾಶಾಪೂರ್ವ 3000 ಸಿಂಧೂ ನಾಗರಿಕತೆಯ ಕಾಲ ಎಂದು ತಿಳಿಸಲಾಗಿದೆ. ಅಂದರೆ ಸಿಂಧೂ ನಾಗರಿಕತೆಯ ಪ್ರಾಚೀನತೆ ಎಷ್ಟು ವರ್ಷಗಳ ಹಿಂದಕ್ಕೆ ಹೋಗುತ್ತಂದರೆ ಸಾಶಾಪೂರ್ವ 3000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಅಲ್ಲಿಂದ ಈ ನಾಗರಿಕತೆಯ ಬೆಳವಣಿಗೆ ಎನ್ನುವುದು ಆರಂಭವಾಯಿತು. ಇನ್ನು ಈ ನಾಗರಿಕತೆಯ ಉತ್ಖನನ, ಸಿಂಧೂ ನಾಗರಿಕತೆ ಹೇಗೆ ಸಂಶೋಧಿಸಲ್ಪಡ್ತು ಅಂತೇಳಿ ನಾವು ತಿಳ್ಕೊಳ್ಳೋದಾದ್ರೆ, ಬ್ರಿಟಿಷರು ಸಿಂಧ್ ಪ್ರಾಂತ್ಯದಲ್ಲಿ ರೈಲ್ವೆ ಮಾರ್ಗದ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದರು. ಆ ರೈಲ್ವೆ ಮಾರ್ಗವನ್ನು ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ರೈಲ್ವೆ ಮಾರ್ಗವನ್ನು ನಿರ್ಮಿಸಲಿಕ್ಕಾಗಿ ಅವರು ಭೂಮಿಯನ್ನ ಅಗಿತಾ ಇದ್ದಾರೆ. ಆ ಭೂಮಿಯನ್ನು ಅಗಿತಾ ಇರತಕ್ಕಂಥ ಸಂದರ್ಭದಲ್ಲಿ ಸಾಕ್ಷಾತ್ 1856ರಲ್ಲಿ ಆಕಸ್ಮಿಕವಾಗಿ ಭಾರತದ ಭವ್ಯ ನಾಗರಿಕತೆ ಅನ್ನುವುದು ಬೆಳಕಿಗೆ ಬಂದಿದೆ. ಹೀಗೆ 1856ರಲ್ಲಿ ಸಿಂಧೂ ನಾಗರಿಕತೆ ಅನ್ನುವುದು ಆಕಸ್ಮಿಕವಾಗಿ ಬೆಳಕಿಗೆ ಬಂದಿದೆ. ಅಲ್ಲಿ ರೈಲ್ವೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದಂತಹ ಕಾರ್ಮಿಕರಿಗೆ ಕೆಲವೊಂದು ಮುದ್ರೆಗಳು ಹಾಗೂ ಸುಟ್ಟ ಇಟ್ಟಿಗೆಗಳು ದೊರೆತವು. ಅವರಿಗೆ ಆಶ್ಚರ್ಯ ಆಗಿದೆ. ಅದನ್ನ ಮೇಲಿನ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ಆಗ ಅಧಿಕಾರಿಗಳು ಆ ನಿರ್ಮಾಣ ಕಾರ್ಯವನ್ನು ಅಲ್ಲಿಗೆ ಸ್ಥಗಿತಗೊಳಿಸಿ ಬ್ರಿಟಿಷರಿಗೆ ಆ ವಿಷಯವನ್ನ ತಿಳಿಸ್ತಾರೆ. ಆ ನಂತರ ಸಿಂಧಲ್ಲಿ ರೈಲ್ವೆ ನಿರ್ಮಾಣ ಕಾರ್ಯ ಸ್ಥಗಿತ ಆಗಿದೆ. 1862ರಲ್ಲಿ ಭಾರತದ ಪುರಾತತ್ವ ಪಿತಾಮಹ ಎಂದು ಕರೆಸಿಕೊಂಡಂತಹ ಜನರಲ್ ಕನ್ನಿಂಗ್ಹ್ಯಾಮ್ ರವರು ಅಲ್ಲಿ ವಿಸ್ತೃತವಾದಂತಹ ಸಂಶೋಧನೆಯನ್ನ ಕೈಗೊಂಡರು. ಆ ಸಿಂಧ್ ಪ್ರಾಂತ್ಯದಲ್ಲಿ ಎಲ್ಲಿ ಅವರಿಗೆ ಮುದ್ರೆಗಳು ಮತ್ತು ಮಡಕೆಗಳು ದೊರೆತಿರುವ ಆ ಪ್ರದೇಶದಲ್ಲಿ ಅವರ ಅಧ್ಯಯನ ಕಾರ್ಯವನ್ನ ಆರಂಭವನ್ನ ಮಾಡ್ತಾರೆ. ಅವರು ಮತ್ತಷ್ಟು ಮುದ್ರೆಗಳನ್ನ, ಸುಟ್ಟ ಇಟ್ಟಿಗೆಗಳನ್ನ ಪತ್ತೆ ಹಚ್ತಾರೆ ಮತ್ತು ಅದೊಂದು ಭವ್ಯವಾದಂತಹ ನಾಗರಿಕತೆ ಇದೆ ಅಂತಕ್ಕಂಥದ್ದನ್ನು ಅವರು ಪ್ರಕಟಿಸ್ತಾರೆ. ಹಾಗಾಗಿ ಅವರನ್ನ ಭಾರತದ ಪುರಾತತ್ವ ಪಿತಾಮಹ ಅಂತೇಳಿ ಕರೆಯಲಾಗಿದೆ. ಜನರಲ್ ಕನ್ನಿಂಗ್ಹ್ಯಾಮ್ ರವರನ್ನ ಭಾರತದ ಪುರಾತತ್ವ ಪಿತಾಮಹ ಅಂತ ಕರೆಯಲಾಗಿದೆ. ಈಗ ಅವರ ಸಂಶೋಧನೆಯಿಂದಾಗಿ ಅಲ್ಲೊಂದು ಭವ್ಯವಾದಂತಹ ನಾಗರಿಕತೆ ಇದೆ ಅಂತಕ್ಕಂಥದ್ದು 1862ರಲ್ಲಿ ಖಚಿತವಾಗಿದೆ. 1906ರಲ್ಲಿ ಭಾರತದ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದರು. ಭಾರತದ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕರ್ಜನ್ 1906ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆಯನ್ನ ಮಾಡಿದರು. ಈ ಇಲಾಖೆ ಮುಂದೆ ಉತ್ಖನನ ಕಾರ್ಯವನ್ನು ಕೈಗೊಳ್ಳಿತು ಮತ್ತು ಭವ್ಯವಾದಂತಹ ಸಿಂಧೂ ನಾಗರಿಕತೆಯನ್ನು ಬೆಳಕಿಗೆ ಬರಲಿಕ್ಕೆ ಕಾರಣವಾಗಿದೆ. ಈ ಭಾರತೀಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದಂತಹ ಸರ್ ಜಾನ್ ಮಾರ್ಷಲ್ ಅವರು, ಭಾರತೀಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದಂತಹ ಸರ್ ಜಾನ್ ಮಾರ್ಷಲ್ ಅವರು ಅನೇಕ ಕಾರ್ಯಗಳನ್ನ ಕೈಗೊಳ್ತಾರೆ ಮತ್ತು ಆ ನಾಗರಿಕತೆಯ ಮೇಲೆ ಬೆಳಕನ್ನು ಚೆಲ್ಲತಕ್ಕಂತಹ ಕಾರ್ಯವನ್ನ ಮಾಡ್ತಾರೆ. ಸಿಂಧೂ ನಾಗರಿಕತೆಯ ಅಧ್ಯಯನ ದೃಷ್ಟಿಯಿಂದ 1921-22 ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ವರ್ಷಗಳು. ಏಕೆ ಅಂತಂದ್ರೆ 1921ರಲ್ಲಿ ಭಾರತೀಯ ಪುರಾತತ್ವ ಶಾಸ್ತ್ರಜ್ಞರಾಗಿದ್ದಂತಹ ದಯಾರಾಮ್ ಸಹಾನಿಯವರು, ಡಾಕ್ಟರ್ ದಯಾರಾಮ್ ಸಹಾನಿಯವರು ಹರಪ್ಪ ನಗರವನ್ನ ಸಂಶೋಧನೆಯನ್ನ ಮಾಡ್ತಾರೆ. 1921ರಲ್ಲಿ ದಯಾರಾಮ್ ಸಹಾನಿಯವರು ಹರಪ್ಪ ನಗರದ ಸಂಶೋಧನೆಯನ್ನ, ಉತ್ಖನನವನ್ನ
ಎಂಬ ನಗರವನ್ನ ಉತ್ಖನನವನ್ನ ಮಾಡ್ತಾರೆ. ಪತ್ತೆ ಹಚ್ತಾರೆ. 1922ರಲ್ಲಿ R.D. ಬ್ಯಾನರ್ಜಿಯವರು ಮೆಹೆಂಜದಾರೋ ಎಂಬ ನಗರವನ್ನ ಉತ್ಖನನ ಮಾಡ್ತಾರೆ. ಹೀಗೆ ಹರಪ್ಪ ಮತ್ತು ಮೆಹೆಂಜದಾರೋ ಎರಡು ನಗರಗಳು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು. ಸಿಂಧೂ ನಾಗರಿಕತೆಯಲ್ಲಿ ಅನ್ವೇಷಿಸಲ್ಪಟ್ಟಂತಹ ಪ್ರಮುಖವಾದಂತಹ ಎರಡು ನಗರಗಳು ಯಾವುದಂದ್ರೆ ಹರಪ್ಪ ಮತ್ತು ಮೆಹೆಂಜದಾರೋ. ಇದನ್ನು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಪ್ರಮುಖ ಪ್ರಶ್ನೆಯನ್ನು ಕೇಳಿದರೆ ಸಿಂಧೂ ನಾಗರಿಕತೆ ಯಾವುದಾದರೂ ಎರಡು ನಿವೇಶನಗಳನ್ನು ಹೆಸರಿಸಿ. ನೀವು ಹರಪ್ಪ ಮತ್ತು ಮೆಹೆಂಜದಾರೋ ಎಂಬ ಎರಡು ಹೆಸರುಗಳನ್ನ ಬರೆದು ಸಾಕು. ಮೆಹೆಂಜದಾರೋ ಅಂತ ಹೇಳಿದ್ರೆ ಸಿಂಧಿ ಭಾಷೆಯಲ್ಲಿ ಮಡಿದವರ ದಿಬ್ಬ ಎಂದರ್ಥ. ಮೆಹೆಂಜದಾರೋ ಎಂದರೆ ಸಿಂಧಿ ಭಾಷೆಯಲ್ಲಿ ಮಡಿದವರ ದಿಬ್ಬ. ಇದನ್ನು ನಿಮಗೆ 1 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದರೆ ಮೆಹೆಂಜದಾರೋ ಎಂದರೆ ಏನರ್ಥ? ಮೆಹೆಂಜದಾರೋ ಎಂದರೆ ಮಡಿದವರ ದಿಬ್ಬ. 1950ರಲ್ಲಿ ಕರ್ನಾಟಕದ ಪುರಾತತ್ವ ಶಾಸ್ತ್ರಜ್ಞರಾಗಿದ್ದಂಥ S.R. ರಾವ್, ಶಿಕಾರಿಪುರ ರಂಗನಾಥ ರಾವ್ ಅವರು ಗುಜರಾತಿನ ಕ್ಯಾಂಪೇಟ್ ತೀರದಲ್ಲಿ ಲೋಥಾಲ್ ಎಂಬ ನಿವೇಶನವನ್ನ ಉತ್ಖನನವನ್ನ ಮಾಡ್ತಾರೆ. ಸಿಂಧೂ ನಾಗರಿಕತೆಯ ಜನರು ವ್ಯಾಪಾರ ವಾಣಿಜ್ಯವನ್ನು ನಡೆಸಲಿದ್ದ ಲೋಥಾಲ್ ಹಡಗುಕಟ್ಟೆ ಬಂದರಿನ ಉತ್ಖನನವನ್ನ ಅವರು ಮಾಡ್ತಾರೆ. ಹಾಗಾಗಿ ಅವರ ಆರ್ಥಿಕ ಚಟುವಟಿಕೆಗಳನ್ನು ತಿಳಿದುಕೊಳ್ಳಲಿಕ್ಕೆ ಈ ಲೋಥಾಲಿನ ಸಂಶೋಧನೆ ಅನ್ನೋದು ಪ್ರಮುಖವಾಗಿದೆ. ಇನ್ನು ಮುಂದೆ ಅನೇಕ ವಿದ್ವಾಂಸರುಗಳು ಅನೇಕ ನಿವೇಶನಗಳನ್ನ ಉತ್ಖನನ ಮಾಡತಕ್ಕಂತಹ ಕೆಲಸವನ್ನ ಮಾಡಿದ್ದಾರೆ. ಹೀಗೆ 1856ರಲ್ಲಿ ಆಕಸ್ಮಿಕವಾಗಿ ಬೆಳಕಿಗೆ ಬಂದಂತಹ ಸಿಂಧೂ ನಾಗರಿಕತೆ ಎನ್ನುವುದು 1921-22ರಲ್ಲಿ ದಯಾರಾಮ್ ಸಾಹನಿ ಹರಪ್ಪ ನಗರವನ್ನು R.D. ಬ್ಯಾನರ್ಜಿಯವರು ಮೆಹೆಂಜದಾರೋ ನಗರವನ್ನು ಉತ್ಖನನ ಮಾಡುವುದರ ಮೂಲಕ ಒಂದು ಭವ್ಯವಾದಂತಹ ನಾಗರಿಕತೆ ಬೆಳಕಿಗೆ ಬರಲಿಕ್ಕೆ ಸಾಧ್ಯವಾಯಿತು. ಹೀಗೆ 1962ರಿಂದಲೂ ಸಹ ಇಂದಿನವರೆಗೂ ಸಿಂಧೂ ನಾಗರಿಕತೆಯ ಉತ್ಖನನ ಕಾರ್ಯ ಎಂದು ನಡೀತಾ ಇದೆ. ನಾನು ಕಳೆದ ತರಗತಿಯಲ್ಲಿ ಹೇಳಿದ ನಿಮಗೆ ಉತ್ಖನನ ಎಂದರೆ ಮೂಲಾಧಾರಗಳನ್ನ ಹೆಕ್ಕಿ ತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತವನ್ನೇ ನಾವೇನು ಕರೆಯುತ್ತೇವೆ ಉತ್ಖನನ ಅಂತ ಕರೆಯುತ್ತೇವೆ. ಇದನ್ನು ನಿಮಗೆ 2 ವರ್ಷಕ್ಕೆ ಪ್ರಶ್ನೆಯನ್ನು ಕೇಳಿದರೆ ಕಳೆದ ತರಗತಿಯಲ್ಲಿ ಇದ್ರ ಬಗ್ಗೆ ನಿಮಗೆ ವಿವರಣೆಯನ್ನ ಕೊಟ್ಟಿದೆ. ಇನ್ನು ಈ ನಾಗರಿಕತೆಯ ವ್ಯಾಪ್ತಿ ವಿಸ್ತಾರ. ಸಿಂಧೂ ನಾಗರಿಕತೆಯು ಎಲ್ಲಿಂದ ಎಲ್ಲಿಯವರೆಗೆ ಹರಡಿದೆ? ಸಿಂಧೂ ನಾಗರಿಕತೆ ಪೂರ್ವದಲ್ಲಿ ಅಸ್ಸಾಂ, ಈಗಿನ ಅಸ್ಸಾಂ ರಾಜ್ಯ ಇದೆ, ಅಲ್ಲಿಯವರೆಗೆ ಹರಡಿತು. ಪಶ್ಚಿಮದಲ್ಲಿ ಕರಾಚಿ, ಈಗಿನ ಪಾಕಿಸ್ತಾನದಲ್ಲಿರ್ತಕ್ಕಂಥ ಕರಾಚಿಯವರೆಗೆ ಪಶ್ಚಿಮದಲ್ಲಿ ಹರಡಿತು. ಇನ್ನು ಉತ್ತರದಲ್ಲಿ ಹಿಮಾಲಯ ಪರ್ವತದವರೆಗೆ, ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ. ಹೀಗೆ ಪೂರ್ವದಲ್ಲಿ ಅಸ್ಸಾಂ, ಪಶ್ಚಿಮದಲ್ಲಿ ಕರಾಚಿ, ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ ಈ ನಾಗರಿಕತೆ ಎನ್ನುವುದು ವ್ಯಾಪಿಸಿತ್ತು, ಹಬ್ಬಿತ್ತು. ಸುಮಾರು 13 ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 13 ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 105 ನಗರಗಳಲ್ಲಿ ಈ ನಾಗರಿಕತೆ ಎನ್ನುವುದು ವ್ಯಾಪಿಸಿತ್ತು ಅಥವಾ ವಿಸ್ತರಿಸಿತ್ತು. ಹೀಗೆ ವಿಶಾಲವಾದಂತಹ ಪ್ರದೇಶದಲ್ಲಿ ಈ ನಾಗರಿಕತೆಯ ಬೆಳವಣಿಗೆಯಾಗಿದ್ದನ್ನ ನಾವು ಗುರುತಿಸಬಹುದು. ಈಗ ಮಾಡಿರ್ತಕ್ಕಂಥ ಸಂಶೋಧನೆಗಳು, ಉತ್ಖನನಗಳು ಇದನ್ನ ದೃಢಪಡಿಸಿವೆ. ಹೀಗೆ 13 ಲಕ್ಷ
ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದಂತ ಒಂದು ವಿಸ್ತಾರವಾದ ನಾಗರಿಕತೆ ಯಾವುದು ಅಂದರೆ ಸಿಂಧೂ ನಾಗರಿಕತೆ. ಈ ನಾಗರಿಕತೆಯಲ್ಲಿ 105ಕ್ಕೂ ಹೆಚ್ಚು ನಗರಗಳು ಕಂಡುಬರುತ್ತವೆ. ಇನ್ನು ಈ ನಾಗರಿಕತೆಯ ನಿರ್ಮಾಪಕರನ್ನ ಕುರಿತು ವಿದ್ವಾಂಸರಲ್ಲಿ ಒಮ್ಮತವಾದಂತಹ ಅಭಿಪ್ರಾಯ ಅನ್ನೋದು ಇಲ್ಲ. ಕೆಲವು ವಿದ್ವಾಂಸರು ಈ ನಾಗರಿಕತೆಯ ನಿರ್ಮಾಪಕರು ಆರ್ಯರು ಅಂತ ತಿಳಿಸಿದೆ. ಇನ್ನು ಕೆಲವು ವಿದ್ವಾಂಸರು ದ್ರಾವಿಡರು, ಈ ಮಣ್ಣಿನ ಮಕ್ಕಳೇ ಈ ನಾಗರಿಕತೆಯ ನಿರ್ಮಾಪಕರು ಅಂತೇಳಿ ತಿಳಿಸಿದ್ದಾರೆ. ಇನ್ನೂ ಕೆಲವು ವಿದ್ವಾಂಸರು ಇವರು ಆಲ್ಫಾಯಿನ್ಗಳು, ನೀಗ್ರೋಗಳು, ಪ್ರೋಟೋ ಆಸ್ಟ್ರಲಾಯ್ಡರು ಅಂತೇಳಿ ತಿಳಿಸಿದ್ದಾರೆ. ಉತ್ಖನನ ಸಮಯದಲ್ಲಿ ದೊರೆತಿರ್ತಕ್ಕಂಥ ಪಳೆಯುಳಿಕೆಗಳನ್ನ ಆಧರಿಸಿ ಮೂಳೆಗಳು, ತಲೆಗುಳೆಗಳು ಮುಂತಾದವುಗಳು ಏನು ಬರುತ್ತದೆ ಅವುಗಳನ್ನ ಆಧರಿಸಿ ಅವುಗಳನ್ನ ವೈಜ್ಞಾನಿಕ ಪರೀಕ್ಷೆಗಳಿಗೆ ಒಳಪಡಿಸಿ ಹಲವು ಜನಾಂಗಗಳ ಮಿಶ್ರಣದಿಂದ ಸಿಂಧೂ ಬಯಲಿನ ನಾಗರಿಕತೆ ನಿರ್ಮಾಣವಾಗಿದೆ ಅಂತೇಳಿ ವಿದ್ವಾಂಸರು ಖಚಿತ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಹಾಗಾದರೆ ಈ ನಾಗರಿಕತೆಯ ನಿರ್ಮಾಪಕರು ಯಾರು ಅಂದರೆ ಪ್ರೋಟೋ ಆಸ್ಟ್ರಲಾಯ್ಡರು, ಆಲ್ಫಾಯಿನ್ಗಳು, ಮಂಗೋಲಿಯನ್ನರು ಮತ್ತು ದ್ರಾವಿಡರು. ಈ 4 ಜನಾಂಗಗಳಿಂದ ಕೂಡಿ ಈ ಒಂದು ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆಯ ನಿರ್ಮಾಣ ಎನ್ನುವುದು ಆಗಿದೆ. ಹೀಗೆ ಸಿಂಧೂ ನದಿಯ ಮೇಲಿನಲ್ಲಿ ಬೆಳೆದುಕೊಂಡಂತಹ ಭಾರತದ ಮೊದಲ ನಾಗರಿಕತೆ ಯಾವುದು ಅಂದರೆ ಸಿಂಧೂ ಬಯಲಿನ ನಾಗರಿಕತೆ. ಅದರ ಪ್ರಾಚೀನತೆ, ಅದು ಹೇಗೆ ಬೆಳಕಿಗೆ ಬಂತು, ಅದು ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿತ್ತು ಮತ್ತು ಅದರ ನಿರ್ಮಾಪಕರು ಯಾರು, ಈ ಎಲ್ಲ ವಿಚಾರಗಳನ್ನು ನಾನೀಗ ತಮಗೆ ತಿಳಿಸಿಕೊಟ್ಟಿದ್ದೇನೆ. ಇನ್ನು ಸಿಂಧೂ ನಾಗರಿಕತೆಯ ಲಕ್ಷಣಗಳು, ಸಿಂಧೂ ನಾಗರಿಕತೆ ಹೊಂದಿದಂತಹ ವಿಶಿಷ್ಟವಾದಂತಹ ಲಕ್ಷಣಗಳನ್ನು ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಸಿಂಧೂ ನಾಗರಿಕತೆಯನ್ನ ಅರಿಯಲು ನಮಗೆ ಇರತಕ್ಕಂಥ ಪ್ರಮುಖ ಆಧಾರಗಳು ಅಂದರೆ ಪುರಾತತ್ವ ಆಧಾರಗಳು ಅಥವಾ ಪ್ರಾರ್ಥನ ಆಧಾರಗಳು. ಪುರಾತತ್ವ ಮತ್ತು ಪ್ರಾರ್ಥನ ಆಧಾರಗಳ ಮೂಲಕವೇ ಸಿಂಧೂ ಬಯಲಿನ ನಾಗರಿಕತೆಯ ಇತಿಹಾಸವನ್ನ ರಚಿಸಲಾಗಿದೆ. ನಮಗಿಲ್ಲಿ ಸಾಹಿತ್ಯ ಆಧಾರಗಳಿಗಿಂತ ಹೆಚ್ಚಾಗಿ ಯಾವ ಆಧಾರಗಳು ಪ್ರಮುಖ ಮಾಹಿತಿಯನ್ನು ಒದಗಿಸ್ತವೆ ಅಂದರೆ ಪ್ರಾರ್ಥನ ಅಥವಾ ಪುರಾತತ್ವ ಆಧಾರಗಳು. ಇಲ್ಲಿ ನಮಗೆ ಸಾಹಿತ್ಯ ಆಧಾರಗಳು ದೊರೆತಿವೆ, ಮುದ್ರೆಗಳು ದೊರೆತಿವೆ. ಆ ಮುದ್ರೆಗಳ ಮೇಲೆ ಅನೇಕ ಬರಹಗಳನ್ನು ನಾವು ಕಾಣಬಹುದು. ಸಿಂಧೂ ಜನರ ಲಿಪಿಯೂ ಸಹ ಚಿತ್ರಲಿಪಿ, ಪಿಕ್ಟೋಗ್ರಫಿ ಅಂತ ಅದನ್ನ ಕರೀತಾರೆ. ಆದರೆ ಆ ಲಿಪಿಯನ್ನ ಇಂದಿನವರೆಗೂ ಎಲ್ಲರಿಗೂ ಒಪ್ಪಿಗೆಯಾಗುವಂತೆ ಓದಲಿಕ್ಕೆ ಸಾಧ್ಯವಾಗಿಲ್ಲ. ಕೆಲವು ವಿದ್ವಾಂಸರು ಅದನ್ನು ಓದತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಅದರಲ್ಲಿ ಕೆಲವು ಕನ್ನಡ ಅಕ್ಷರಗಳನ್ನ, ತಮಿಳು ಅಕ್ಷರಗಳನ್ನ, ಬೇರೆ ಬೇರೆ ಅಕ್ಷರಗಳನ್ನ ಗುರುತಿಸ್ತಾ ಹೋಗ್ತಾರೆ. ಆದರೆ ಎಲ್ಲರೂ ಒಪ್ಪುವಂತೆ ಆ ಮುದ್ರೆಗಳ ಮೇಲಿನ ಬರಹಗಳನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿಯೇ ಸಿಂಧೂ ನಾಗರಿಕತೆಯ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಅಂತಿದ್ರೆ ನಮಗೆ ಪ್ರಮುಖ ಮೂಲಾಧಾರಗಳು ಯಾವುವು ಅಂದರೆ ಪ್ರಾರ್ಥನಾ ಶಾಸ್ತ್ರೀಯ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳೇ ಪ್ರಮುಖ ಮಾಹಿತಿಯ ಕಣಜಗಳಾಗಿವೆ. ಇನ್ನು ನಾವು ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಕುರಿತು ತಿಳ್ಕೊಳ್ಳೋಣ. ಸಿಂಧೂ ನಾಗರಿಕತೆಯ ಲಕ್ಷಣಗಳು, ಅದರಲ್ಲಿ ಮೊದಲನೇದಾಗಿ ನಗರ ಯೋಜನೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆ ಪ್ರಪಂಚದ 4 ಪ್ರಾಚೀನ ನಾಗರಿಕತೆಗಳ ಕುರಿತಾಗಿ ನಾನು ನಿಮಗೆ ತಿಳಿಸ್ತೇನೆ. ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಚೀನಾದ ನಾಗರಿಕತೆ. 4ನೇದು ಸಿಂಧೂ ನಾಗರಿಕತೆ. ಆ 3 ನಾಗರಿಕತೆಗಳಲ್ಲಿ ಇರದೇ ಇರತಕ್ಕಂಥ ವಿಶಿಷ್ಟವಾದಂತಹ ಲಕ್ಷಣವನ್ನ ಸಿಂಧೂ ನಾಗರಿಕತೆ ಅಂತ
ಆ ಲಕ್ಷಣವೇ ಯಾವುದು ಅಂತಂದ್ರೆ ನಗರ ಯೋಜನೆ. ನಗರ ಯೋಜನೆ. ಈ ನಗರ ಯೋಜನೆಯಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾದಂತಹ ಅಂಶಗಳು ಅಂತ ಹೇಳಿದ್ರೆ, ಒಂದು ರಸ್ತೆಗಳು, ಎರಡು ಒಳಚರಂಡಿ ವ್ಯವಸ್ಥೆ, ಮೂರು ಕಟ್ಟಡಗಳು, ನಾಲ್ಕು ಬೃಹತ್ ಸ್ನಾನ ಕೊಳ, ಐದು ಕುಗ್ರಾಮಗಳು. ಹೀಗೆ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಕಂಡುಬರ್ತಕ್ಕಂಥ ಮೊದಲ ಲಕ್ಷಣ ಯಾವುದು ಅಂದರೆ ನಗರ ಯೋಜನೆ. ಆ ನಗರ ಯೋಜನೆಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದಂತಹ ಅಂಶಗಳು ಅಂತಂದ್ರೆ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ, ಕಟ್ಟಡಗಳು, ಬೃಹತ್ ಸ್ನಾನಗಳ, ಕುಗ್ರಾಮಗಳು. ಹೀಗೆ ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳು ಹೊಂದಿದ್ದೇ ಇರತಕ್ಕಂಥ ವಿಶಿಷ್ಟವಾದಂಥ ಲಕ್ಷಣವನ್ನ ಒಳಗೊಂಡಿತ್ತು. ಆ ಲಕ್ಷಣವೇ ಯಾವುದು ನಗರ ಯೋಜನೆ. ಇಂದಿನ ಆಧುನಿಕ ನಗರಗಳು ಏನೆಲ್ಲ ಸೌಲಭ್ಯಗಳನ್ನ ಹೊಂದಿವೆಯೋ ಅಂತಹ ಎಲ್ಲ ಸೌಲಭ್ಯಗಳನ್ನು ಹೊಂದಿದಂತಹ ಯೋಜಿತ ನಗರಗಳನ್ನ 3000 ವರ್ಷಗಳಷ್ಟು ಹಿಂದೆಯೇ ಭಾರತೀಯರು ನಿರ್ಮಿಸಿದ್ರು ಅಂತಂದ್ರೆ ಆಶ್ಚರ್ಯವಾಗುತ್ತೆ. ಆಗಿನ ಕಾಲದಲ್ಲಿ ಅವರು ಯಾವ ರೀತಿಯ ತಂತ್ರಜ್ಞಾನವನ್ನ ಹೊಂದಿದ್ರು, ಹೇಗೆ ಯೋಜಿತ ನಗರಗಳನ್ನು ಅವರು ಕಟ್ಟಿದ್ರು. ಇಡೀ ನಾಗರಿಕತೆಗಳಲ್ಲಿ ಸುವ್ಯವಸ್ಥಿತವಾದಂತಹ ಒಳಚರಂಡಿಯನ್ನ ಹೊಂದಿದಂತಹ ಯೋಜಿತ ನಗರಗಳನ್ನು ಕಟ್ಟಿದಂತಹ ಮೊದಲಿಗರು ಯಾರು ಅಂದರೆ ಸಿಂಧೂ ಜನರು. ಹಾಗಾದರೆ ನಗರ ಯೋಜನೆಯು ಸಿಂಧೂ ನಾಗರಿಕತೆಯ ವಿಶಿಷ್ಟವಾದಂತಹ ಲಕ್ಷಣ ಅಂತೇಳಿ ನಾವು ತಿಳಿಯಬಹುದಾಗಿದೆ. ಈಗ ಒಂದೊಂದಾಗಿ ನಾವು ನೋಡಿದ್ರೆ, ಮೊದಲನೇದಾಗಿ ರಸ್ತೆಗಳು. ಸಿಂಧೂ ಜನರು ರಸ್ತೆಗಳನ್ನ ಮರಳು, ಸುಟ್ಟ ಇಟ್ಟಿಗೆ ಚೂರುಗಳು ಹಾಗೂ ಸುಣ್ಣ ಇದನ್ನ ಬಳಸಿ ಅವರು ರಸ್ತೆಗಳನ್ನ ನಿರ್ಮಾಣ ಮಾಡಿದರು. ಇವರ ರಸ್ತೆಗಳನ್ನ ಮತ್ತೆ ನಾವು 2 ಭಾಗಗಳಾಗಿ ವಿಭಜಿಸಬಹುದು. ಸಣ್ಣ ರಸ್ತೆಗಳು ಮತ್ತು ದೊಡ್ಡ ರಸ್ತೆಗಳು. ಸಣ್ಣ ರಸ್ತೆಗಳು ದೊಡ್ಡ ರಸ್ತೆಗಳನ್ನ ಸೇರ್ತಾ ಇದೆ. ಈ ರಸ್ತೆಗಳು ನಗರಗಳನ್ನ ಆಯತಾಕಾರದ ಬಡಾವಣೆಗಳಾಗಿ ವಿಭಜಿಸಿದ್ದವು. ಈ ರಸ್ತೆಗಳೇ ನಗರಗಳನ್ನ ಆಯತಾಕಾರದ ಬಡಾವಣೆಗಳಾಗಿ ಅವು ವಿಭಜನೆಯನ್ನ ಮಾಡಿದವು. ಸಣ್ಣ ರಸ್ತೆಯ ಎರಡೂ ಬದಿಯಲ್ಲಿ ಸಾಲಾಗಿ ಇವರು ಮನೆಗಳ ನಿರ್ಮಾಣ ಕಾರ್ಯ ಮಾಡಿಕೊಂಡಿದ್ದರು. ಹಾಗೆಯೇ ಆ ಸಣ್ಣ ರಸ್ತೆಗಳು ಮತ್ತು ದೊಡ್ಡ ರಸ್ತೆಗಳನ್ನು ಕೂಡುವ ಸ್ಥಳದಲ್ಲಿ ಚೌಕಗಳು ಅಥವಾ ವೃತ್ತಗಳು ನಿರ್ಮಾಣವನ್ನ ಮಾಡಲಾಗಿತ್ತು. ಚೌಕ ಅಥವಾ ವೃತ್ತ ಇವೆಲ್ಲ ಸಿಟಿಗಳಲ್ಲಿ ನೋಡಿರ್ಬೋದು. ಸಣ್ಣ ರಸ್ತೆಗಳು ದೊಡ್ಡ ರಸ್ತೆಗಳನ್ನ ಕೂಡತಕ್ಕಂಥ ಸ್ಥಳದಲ್ಲಿ ಸರ್ಕಲ್ಸ್ ಇರ್ತವೆ, ಅಲ್ಲಿ ಸಿಗ್ನಲ್ ಲೈಟ್ಗಳನ್ನ ಹಾಕಿರ್ತವೆ. ಹಾಗೆಯೇ ಸಣ್ಣ ರಸ್ತೆಗಳು ದೊಡ್ಡ ರಸ್ತೆಗಳನ್ನ ಕೂಡತಕ್ಕಂಥ ಸ್ಥಳಗಳಲ್ಲಿ ಇವರು ಸಹ ಚೌಕಗಳನ್ನ ನಿರ್ಮಿಸಿತ್ತು. ವಿದ್ವಾಂಸರು ಹೇಳುವಂತೆ ಇವುಗಳನ್ನ ಇಂಗ್ಲೆಂಡಿನ ಆಕ್ಸ್ಫರ್ಡ್ ಸರ್ಕಲ್ಗಳಿಗೆ ಹೋಲಿಸಲಾಗಿದೆ. ಇವುಗಳನ್ನು ಸಂಶೋಧನೆಯನ್ನು ಮಾಡುವ ವಿದ್ವಾಂಸರು ತಿಳಿಸ್ತಾರೆ. ಇವುಗಳನ್ನ ಆಕ್ಸ್ಫರ್ಡ್ ಸರ್ಕಲ್ಸ್ ಅಂದರೆ ಕರೆಯುತ್ತಾರೆ. ಅಂದ್ರೆ ಇಂದಿನ ಆಧುನಿಕ ಮಾನವ ಹೇಗೆ ರಸ್ತೆಗಳನ್ನು ನಿರ್ಮಾಣವನ್ನು ಮಾಡಿಕೊಂಡಿದ್ದಾನೋ ಅದೇ ತಂತ್ರಜ್ಞಾನವನ್ನ ಅನುಸರಿಸಿಕೊಂಡು 3000 ವರ್ಷಗಳ ಹಿಂದೆ ಸಿಂಧೂ ಜನರು ರಸ್ತೆಗಳಲ್ಲಿ ಚೌಕಗಳನ್ನ ಅವರು ನಿರ್ಮಾಣ ಮಾಡಿಕೊಂಡಿದ್ದರು. ಮೆಹೆಂಜದಾರೋದಲ್ಲಿ ದೊರಕಿರ್ತಕ್ಕಂಥ ದಕ್ಷಿಣೋತ್ತರವಾಗಿ ಹಬ್ಬಿರ್ತಕ್ಕಂಥ 1.5 ಕಿಲೋಮೀಟರ್ ಉದ್ದದ ರಸ್ತೆ ಇವರ ರಸ್ತೆ ನಿರ್ಮಾಣದ ತಂತ್ರಜ್ಞಾನಕ್ಕೆ ಉತ್ತಮವಾದಂತಹ ಉದಾಹರಣೆ. ಸಿಂಧೂ ಜನರು ನಿರ್ಮಿಸ್ತಾ ಇದ್ದಂತಹ ರಸ್ತೆಗೆ ಉತ್ತಮ ಉದಾಹರಣೆ ಯಾವುದು ಅಂತಂದ್ರೆ ಮೆಹೆಂಜೋದಾರೋ ನಗರದಲ್ಲಿ ದೊರೆತಿರ್ತಕ್ಕಂಥ
ದಕ್ಷಿಣೋತ್ತರವಾಗಿ ಹಬ್ಬಿರ್ತಕ್ಕಂಥ 1.5 ಕಿಲೋಮೀಟರ್ ಉದ್ದದ ರಸ್ತೆ ಅಂತ ಹೇಳಿದ್ದು ಇವರ ರಸ್ತೆ ನಿರ್ಮಾಣದ ಕೌಶಲ್ಯಕ್ಕೆ ಉತ್ತಮವಾದಂತ ಉದಾಹರಣೆಯಾಗಿದೆ. ಇನ್ನು ಇವರ ರಸ್ತೆಗಳು 13ರಿಂದ 34 ಅಡಿ ವಿಸ್ತೀರ್ಣವನ್ನ ಹೊಂದಿರ್ತಾ ಇದೆ. ಇವರ ರಸ್ತೆಗಳು 13ರಿಂದ 34 ಅಡಿ ವಿಸ್ತೀರ್ಣವನ್ನ ಹೊಂದಿರ್ತಾ ಇದ್ದವು. ಹಾಗೆಯೇ ಇವರ ರಸ್ತೆಗಳಲ್ಲಿ ಕಂಡುಬರ್ತಕ್ಕಂಥ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ನಿರ್ದಿಷ್ಟ ಅಂತರದಲ್ಲಿ ದೀಪದ ಕಂಬಗಳನ್ನು ಅವರು ನಿರ್ಮಾಣವನ್ನ ಮಾಡಿದರು. ನಾವೇ ಈಗ ಸ್ಟ್ರೀಟ್ ಲೈಟ್ಸ್ ಬೀದಿ ದೀಪಗಳನ್ನು ಕಾಣುವ ಅದೇ ರೀತಿಯಾಗಿ ನಿರ್ದಿಷ್ಟ ಅಂತರದಲ್ಲಿ ಅವರ ರಸ್ತೆಗಳಲ್ಲಿ ದೀಪದ ಕಂಬಗಳನ್ನ ಅವರು ನಿರ್ಮಿಸಿದರು. ಬೆಳಕಿಗಾಗಿ ದೀಪದ ಕಂಬದ ವ್ಯವಸ್ಥೆಯನ್ನು ಸಹ ಅವರು ಮಾಡಿಕೊಂಡಿದ್ದರು. ಹಾಗೆಯೇ ಕಸದ ಬುಟ್ಟಿಗಳನ್ನು ಇಟ್ಟಿದ್ದರು. ರಸ್ತೆಯ ಮನೆಗಳವರು ಕಸವನ್ನು ತಂದು ಹಾಕಲಿಕ್ಕಾಗಿ ಕಸದ ಬುಟ್ಟಿಗಳನ್ನು ಅಲ್ಲಲ್ಲಿ ಇಡಲಾಗುತ್ತದೆ. ಇವರು ನಗರ ನೈರ್ಮಲ್ಯತೆಗೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ರು ಅಂತ ಹೇಳಿ ಇದರಿಂದ ನಮಗೆ ತಿಳಿದು ಬರುತ್ತದೆ. ಹೀಗೆ ರಸ್ತೆಯ ನಿರ್ಮಾಣ ಎನ್ನುವಂಥದ್ದು ಸಿಂಧೂ ನಾಗರಿಕತೆಯ ಜನರ ಒಂದು ವಿಶಿಷ್ಟವಾದ ಕೌಶಲ್ಯ ಮತ್ತು ಲಕ್ಷಣವಾಗಿದೆ. ಇನ್ನು ಒಳಚರಂಡಿ ವ್ಯವಸ್ಥೆ. ಸಿಂಧೂ ಜನರು ಜಗತ್ತಿನ ಯಾವ ನಾಗರಿಕತೆಗಳು ಮಾಡಿಕೊಳ್ಳದೇ ಇರತಕ್ಕಂಥ ಒಂದು ವಿಶಿಷ್ಟವಾದಂತಹ ಯೋಜನೆಯನ್ನು ರೂಪಿಸಿಕೊಂಡಿದೆ. ಅದೇ ಯಾವುದು ಅಂದರೆ ಡ್ರೈನೇಜ್ ಸಿಸ್ಟಮ್, ಒಳಚರಂಡಿ ವ್ಯವಸ್ಥೆ. ರಸ್ತೆಯ ಎರಡೂ ಬದಿಗಳಲ್ಲಿ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲುಗಳನ್ನು ಬಳಸಿ ಈ ಒಳಚರಂಡಿಗಳನ್ನು ನಿರ್ಮಿಸಲಾಗಿದೆ. ರಸ್ತೆಗಳ ಎರಡೂ ಬದಿಯಲ್ಲಿ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲುಗಳನ್ನು ಬಳಸಿ ಇವರು ಒಳಚರಂಡಿಯ ನಿರ್ಮಾಣವನ್ನು ಮಾಡಿದರು. ಹಾಗೆಯೇ ಸಾಂಕ್ರಾಮಿಕ ರೋಗಗಳು ಹರಡದಂತೆ, ಚರಂಡಿಯ ವಾಸನೆ ಬರದಂತೆ ಆ ಚರಂಡಿಗಳನ್ನ ಕಲ್ಲು ಹಾಸುಗಳಿಂದ ಮುಚ್ಚಲಾಗಿತ್ತು. ಒಳಚರಂಡಿಯನ್ನು ನಿರ್ಮಿಸಿ ಅವುಗಳನ್ನು ಕಲ್ಲು ಹಾಸುಗಳಿಂದ ಮುಚ್ಚಿತು. ಆ ಚರಂಡಿಗಳು ಸ್ವಚ್ಛಗೊಳಿಸಲಿಕ್ಕಾಗಿ ಅಲ್ಲಲ್ಲಿ ಮಾನವ ರಂಧ್ರಗಳನ್ನು ನಿರ್ಮಿಸಲಾಗಿತ್ತು. ಮಾನವ ರಂಧ್ರಗಳನ್ನು ಅವರು ನಿರ್ಮಾಣ ಮಾಡಿದರು. ಆ ಮಾನವ ರಂಧ್ರಗಳ ಮೂಲಕ ಇಳಿದು ಚರಂಡಿಗಳನ್ನ ಆಗಾಗ್ಗೆ ಸ್ವಚ್ಛಗೊಳಿಸಲಾಗ್ತಾ ಇತ್ತು. ಹೀಗೆ ವ್ಯವಸ್ಥಿತವಾದಂತಹ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದಂತ ವಿಶ್ವದ ಮೊದಲ ನಾಗರಿಕತೆ ಯಾವುದಂದರೆ ಸಿಂಧೂ ಬಯಲಿನ ನಾಗರಿಕತೆ ಅಂತ. ಹೀಗೆ ಪ್ರತಿಯೊಂದು ಮನೆಯ ಶೌಚ ಗೃಹದ ನೀರು ಚರಂಡಿಯನ್ನ ಬಂದು ತಲುಪುವಂತೆ ನೆಲದ ಒಳಗಡೆನೆ ಪೈಪ್ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ. ಮಣ್ಣಿನ ಕೊಳಾಯಿಗಳ ಮೂಲಕ, ಮಣ್ಣಿನ ಪೈಪ್ಗಳ ಮೂಲಕ ಚರಂಡಿಗೆ ಸಂಪರ್ಕ ಪ್ರತಿಯೊಂದು ಮನೆಯ ಶೌಚ ಗೃಹದ ನೀರು ಬಂದು ಚರಂಡಿಯನ್ನ ಸೇರುವ ವ್ಯವಸ್ಥೆ ಅನ್ನೋದನ್ನ ಮಾಡಲಾಗುತ್ತದೆ. ಹೀಗೆ ಚರಂಡಿಗಳ ಮೂಲಕ ಆದಂತಹ ಕಲ್ಮಶವಾದಂತಹ ನೀರು ಊರ ಹೊರಗಿನ ದೊಡ್ಡ ಮೋರಿಯನ್ನು ಸೇರ್ತಾರೆ, ದೊಡ್ಡ ಚರಂಡಿಯನ್ನ ಸೇರ್ತಾ ಇತ್ತು. ಆ ಚರಂಡಿ ಹೋಗಿ ಸಿಂಧೂ ನದಿಯನ್ನ ಸೇರ್ತಾ ಇತ್ತು. ಇಲ್ಲ ಊರ ಹೊರಗಿನ ವಿಶಾಲವಾದ ಬಯಲನ್ನ ಸೇರ್ತಾ ಇತ್ತು. ಹೀಗೆ ಕಲುಷಿತ ನೀರನ್ನು ಹೊರಹಾಕಲಿಕ್ಕಾಗಿ ಅವರು ಸುವ್ಯವಸ್ಥಿತವಾದಂತಹ ಒಳಚರಂಡಿ ವ್ಯವಸ್ಥೆಯನ್ನ ನಿರ್ಮಿಸಿಕೊಂಡಿತ್ತು. ಇನ್ನು ಮೂರನೆಯ ಲಕ್ಷಣ ಅಂದರೆ ಕಟ್ಟಡಗಳು. ಸಿಂಧೂ ನಾಗರಿಕತೆಯ ನಗರ ಯೋಜನೆಯ ಮೂರನೆಯ ಲಕ್ಷಣ ಅಂದರೆ ಕಟ್ಟಡಗಳು. ವ್ಯವಸ್ಥಿತವಾದಂತಹ ಕಟ್ಟಡ ತಂತ್ರಜ್ಞಾನ ಕೌಶಲ್ಯವನ್ನ ಇವರುಗಳು ಹೊಂದಿದ್ರು. ಸುಟ್ಟ ಇಟ್ಟಿಗೆಗಳನ್ನು ಬಳಸಿ ಇವರು ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ. ಜಂಬಿಟ್ಟಿಗೆ ಅಂತೇಳಿ ಅವರನ್ನ ಕರೆಯಲಾಗ್ತದೆ. ಬೃಹತ್ ಗಾತ್ರದ ಇಟ್ಟಿಗೆಗಳನ್ನು ಬಳಸಿ ಇವರು ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನ ಮಾಡಿದರು. ಇವರ ಇಟ್ಟಿಗೆಯ ಗಾತ್ರ ಎಷ್ಟಿರ್ತಾ ಇತ್ತು ಅಂದರೆ 51.5 ಇಂಟು
26.5 ಇಂಟು 9 ಸೆಂಟಿಮೀಟರ್ ಉದ್ದ, ಅಗಲ ಮತ್ತು ಎತ್ತರವಾದಂತಹ ಇಟ್ಟಿಗೆಯನ್ನು ಬಳಸಿ ಇವರು ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನು ಮಾಡಿದರು. ಹಾಗೆಯೇ ಇವರು ಬಹುಮಹಡಿ ಕಟ್ಟಡಗಳನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಹೀಗೆ ನಾವು ಅಪಾರ್ಟ್ಮೆಂಟ್ಸ್ ಅಂತ ಕರೀತೇವೆ. ಹಾಗೆಯೇ ಬಹು ಅಂತಸ್ತಿನ ಕಟ್ಟಡಗಳನ್ನ ನಾವು ಏನ್ ಕಟ್ತೇವೆ, ಅಂತಹ ತಂತ್ರಜ್ಞಾನವನ್ನು ಸಹ ಯಾರಿಗೆ ತಿಳಿದಿತ್ತು ಅಂತಂದ್ರೆ ಸಿಂಧೂ ಜನರಿಗೆ ತಿಳಿದಿತ್ತು. ಅವರು ಬಹುಮಹಡಿ ಕಟ್ಟಡಗಳನ್ನು ಮತ್ತು ವಠಾರಗಳನ್ನು, ಹಲವಾರು ಮನೆಗಳನ್ನು ಹೊಂದಿರುವಂತಹ ಅಪಾರ್ಟ್ಮೆಂಟ್ಸ್ ಅಥವಾ ವಠಾರಗಳನ್ನು ಕರೀತೇವೆ. ಅಂತಹ ಕಟ್ಟಡಗಳನ್ನು ಸಹ ಅವರು ಈ ಸುತ್ತ ಇಟ್ಟಿಗೆಗಳನ್ನು ಬಳಸಿ ನಿರ್ಮಾಣ ಮಾಡಿದ್ದಾರೆ. ಇಂದಿನ ಕಾಲದ ನಮ್ಮ ಮನೆಗಳಿರ್ತವೆ, ನಮ್ಮ ಮನೆಗಳು ಹೊಂದಿರದೇ ಇರತಕ್ಕಂತಹ ಅನೇಕ ಸೌಲಭ್ಯಗಳನ್ನ ಇವರ ಕಟ್ಟಡಗಳ ನಿರ್ಮಾಣ ಕಾರ್ಯದಲ್ಲಿ, ಇವರ ಮನೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಬಡವರ ಮನೆ ಅಂತ ಹೇಳಿದ್ರೆ 4 ಕೊಠಡಿಗಳಿರ್ತವೆ. ಬಡವರ ಮನೆಯೂ ಸಹ ಎಷ್ಟು ಕೊಠಡಿಗಳನ್ನು ಹೊಂದಿರ್ತಾ ಇತ್ತು ಅಂದ್ರೆ 4 ಕೊಠಡಿಗಳನ್ನ ಹೊಂದಿರ್ತಾ ಇತ್ತು. ಇನ್ನು ಶ್ರೀಮಂತರ ಮನೆಗಳಾದ್ರೆ 30 ರಿಂದ 40 ಕೊಠಡಿಗಳನ್ನ ಅವುಗಳು ಹೊಂದಿರ್ತಾ ಇತ್ತು. ಅಷ್ಟೊಂದು ಕೊಠಡಿಗಳನ್ನ ಅವರು ಏನಕ್ಕೆ ನಿರ್ಮಾಣ ಮಾಡ್ಕೊಳ್ತಾ ಇತ್ತು ಅಂದ್ರೆ ತಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಿಕೊಳ್ಳಲಿಕ್ಕಾಗಿ ಆ ಕೊಠಡಿಗಳ ನಿರ್ಮಾಣ ಕಾರ್ಯವನ್ನು ಅವರು ಮಾಡ್ಕೊಳ್ತಾ ಇದ್ರು. ಇನ್ನು ಹರಪ್ಪ ನಗರದಲ್ಲೂ ಬೃಹತ್ತಾದಂತಹ ಕಟ್ಟಡ ದೊರೆತಿದೆ. 169 ಇಂಟು 135 ಅಡಿ ವಿಸ್ತೀರ್ಣಗೊಂಡು ಬೃಹತ್ ಕಟ್ಟಡ ಎನ್ನುವುದು ದೊರೆತಿದೆ. ಇದನ್ನ ಅನ್ವೇಷಿಸಿದಂತ ವಿದ್ವಾಂಸರು ಇದು ಆ ಊರಿನ ಪ್ರಮುಖ ಅಥವಾ ಅರಸ, ಅದನ್ನು ಆಳ್ತಾ ಇದ್ದಂತ ರಾಜನ ಅರಮನೆ ಇರಬಹುದು ಹೇಳಿ ಕೆಲವರು ಅಭಿಪ್ರಾಯ ಪಟ್ಟರೆ, ಇನ್ನು ಕೆಲವರು ಇಲ್ಲ ಅದು ಒಂದು ದೇವಾಲಯ, ಹಾಗಾಗಿ ಅದೊಂದು ದೇವಸ್ಥಾನ ಇರಬಹುದು ಅಂತೇಳಿ ಅಭಿಪ್ರಾಯ ಪಡ್ತಾರೆ. ಇನ್ನು ಕೆಲವು ವಿದ್ವಾಂಸರು ಇಲ್ಲ ಇದೊಂದು ಮಾರುಕಟ್ಟೆಯ ಪ್ರಾಂಗಣ, ಇದೊಂದು ಮಾರುಕಟ್ಟೆಯ ಸ್ಥಳ ಅಂತೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಹೀಗೆ ಬೃಹತ್ ವಿಸ್ತೀರ್ಣದ ಕಟ್ಟಡಗಳನ್ನು ಸಹ ಯಾರು ನಿರ್ಮಾಣವನ್ನು ಮಾಡಿದ್ರು ಅಂದರೆ ಸಿಂಧೂ ಜನರು ನಿರ್ಮಾಣ ಎನ್ನುವುದನ್ನ ಮಾಡಿದರು. ಇನ್ನು 80 ಮನೆಗಳನ್ನು ಒಳಗೊಂಡಂತಹ ವಿಶಾಲವಾದಂತಹ ಹಜಾರ ದೊರೆತಿದೆ. 80 ಮನೆಗಳು ಒಂದೇ ಸ್ಥಳದಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. ಈಗ ನಾವು ಅಪಾರ್ಟ್ಮೆಂಟ್ಸ್ ಅಂತ ಕರೀತೇವೆ. ಆ ರೀತಿಯಾದಂತಹ ಕಟ್ಟಡದ ಅವಶೇಷಗಳು ಸಹ ನಮಗೆ ದೊರೆತಿದೆ. ಹೀಗೆ ವಿಶಿಷ್ಟ ತಂತ್ರಜ್ಞಾನವನ್ನ ಅನುಸರಿಸಿ ಅನೇಕ ಮಾದರಿಯ ಕಟ್ಟಡಗಳನ್ನು ಯಾರು ನಿರ್ಮಿಸಿದ್ರು ಅಂತಂದ್ರೆ ಸಿಂಧೂ ಜನರು ನಿರ್ಮಾಣವನ್ನ ಮಾಡಿದರು. ಸಣ್ಣ ರಸ್ತೆಯ ಎರಡೂ ಬದಿಗಳಲ್ಲಿ ಇವರ ನಿರ್ದಿಷ್ಟ ಅಂತರವನ್ನ ಕಾಯ್ದುಕೊಂಡು ವ್ಯವಸ್ಥಿತವಾಗಿ ಕಟ್ಟಡಗಳನ್ನ, ಮನೆಗಳನ್ನ ಅವರು ನಿರ್ಮಾಣವನ್ನ ಮಾಡಿದರು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಡುವೆ ನಿರ್ದಿಷ್ಟವಾದಂತಹ ಅಂತರವನ್ನು ಅವರು ಕಾಯ್ದುಕೊಂಡಿದ್ದರು. ಹಾಗೆಯೇ ಮನೆಗಳಿಗೆ ಕಿಟಕಿ ಮತ್ತು ಬಾಗಿಲುಗಳನ್ನ ರಸ್ತೆಗೆ ಮುಖವಾಗಿ ಇಡ್ತಾ ಇರಲಿಲ್ಲ. ರಸ್ತೆಯ ಹಿಂಬದಿಯಲ್ಲಿ ಅವರು ಕಿಟಕಿ ಮತ್ತು ಬಾಗಿಲುಗಳನ್ನ ಇಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏಕೆ ಅಂತ ಹೇಳಿದ್ರೆ ಅವರ ರಸ್ತೆಗಳು ಮಣ್ಣಿನಿಂದ ಮಾಡಿದಂತ, ಕಲ್ಲಿನಿಂದ ಸುತ್ತ ಇಟ್ಟಿಗೆಗಳಿಂದ ಮಾಡಿದಂತ ರಸ್ತೆಗಳಾಗಿದ್ದು, ಹಾಗೆ ಧೂಳು ಮನೆಯ ಒಳಗಡೆ ಬರುತ್ತೆ ಎನ್ನುವ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ರಸ್ತೆಗೆ ಎದುರಾಗಿ ಕಿಟಕಿ ಮತ್ತು ಬಾಗಿಲುಗಳನ್ನ ಇಡಲಿಲ್ಲ. ರಸ್ತೆಯ ಪಾರ್ಶ್ವ ಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಅವರು ದ್ವಾರ ಮತ್ತು ಕಿಟಕಿಗಳನ್ನ ಅವರು ಇಟ್ಟಿದ್ದು. ಇದರಿಂದಾಗಿ ಧೂಳು ಬರ್ತಕ್ಕಂಥ ಅಪಾಯ ಅವರಿಗೆ ಕಡಿಮೆಯಾಗಿತ್ತು. ಹೀಗೆ ಎಲ್ಲ ವಿಧದ ಆಲೋಚನೆಗಳನ್ನು ಮಾಡಿ ವ್ಯವಸ್ಥಿತವಾದ ಕಟ್ಟಡಗಳನ್ನ ಅವರು ಕಟ್ಟಿಕೊಂಡ್ರು. ಅವರ ಮನೆಯಲ್ಲಿ ಶೌಚಗೃಹ, ಹಾಗೆಯೇ ಸ್ನಾನಗೃಹ, ವಿಶ್ರಾಂತಿ ಕೊಠಡಿ, ಅತಿಥಿಗಳ ಕೊಠಡಿ, ಶೃಂಗಾರ ಕೊಠಡಿ, ಅಲಂಕಾರವನ್ನು ಮಾಡಿಕೊಳ್ಳಿಕ್ಕಾಗಿ ಶೃಂಗಾರ ಕೊಠಡಿ, ಹಾಗೆಯೇ ಮಲಗುವ ಕೋಣೆ, ದೇವರ ಮನೆ, ಅಡುಗೆ ಮನೆ, ಹೀಗೆ ನಾವು ಇಂದಿನ ಆಧುನಿಕ ಮಾನವರು ಏನೆಲ್ಲ ಸೌಲಭ್ಯಗಳು ನಮ್ಮ ಮನೆಯಲ್ಲಿ ಇರಬೇಕು ಅಂತ ಬಯಸ್ತೀವೋ ಆ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂತಹ
ಸುಂದರವಾದಂತಹ ಮನೆಗಳನ್ನ ಸಿಂಧೂ ಕಾಲದಲ್ಲಿಯೇ 3000 ವರ್ಷಗಳಷ್ಟು ಹಿಂದೆಯೇ ಭಾರತೀಯರು ನಿರ್ಮಾಣ ಮಾಡಿದ್ದಾರೆ. ಸಿಂಧೂ ನಾಗರಿಕತೆಯ ಜನರು ನಿರ್ಮಾಣವನ್ನ ಮಾಡಿಕೊಂಡು ವ್ಯವಸ್ಥಿತವಾದಂತಹ ನಗರ ಜೀವನ ಅವರು ನಡೆಸ್ತಾ ಇದ್ದಾರೆ. ನಾವು ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆಗಳನ್ನ ಹೋಲಿಸಿಕೊಂಡ್ರೆ ವ್ಯವಸ್ಥಿತವಾದಂತಹ ನಗರ ನಾಗರಿಕತೆಯನ್ನು ಹೊಂದಿದ್ದಂತಹ ವ್ಯವಸ್ಥಿತವಾದಂತಹ ನಗರ ಜೀವನವನ್ನು ನಡೆಸ್ತಾ ಇದ್ದಂತಹ ಮೊದಲ ನಾಗರಿಕತೆ ಯಾವುದು ಅಂದರೆ ಅದು ಸಿಂಧೂ ಬಯಲಿನ ನಾಗರಿಕತೆ. ಇನ್ನು ನಗರ ಯೋಜನೆಯ 4ನೆಯ ಲಕ್ಷಣ ಬೃಹತ್ ಸ್ನಾನಕೊಳ. ಮೊಹೆಂಜೊದಾರೋ ನಗರದಲ್ಲಿ ಸಿಂಧೂ ಜನರು ನಿರ್ಮಿಸಿರ್ತಕ್ಕಂಥ ಬೃಹತ್ ಸ್ನಾನ ಘಟ್ಟ ಅಥವಾ ಬೃಹತ್ ಸ್ನಾನ ಕೊಳ ಎನ್ನುವುದು ದೊರೆತಿದೆ. ಇದರ ವಿಸ್ತೀರ್ಣ 180 ಇಂಟು 108 ಅಡಿ. 180 ಇಂಟು 108 ಅಡಿ ವಿಸ್ತೀರ್ಣದ ಬೃಹತ್ ಸ್ನಾನ ಕೊಳ ಎನ್ನುವುದನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಈ ಬೃಹತ್ ಸ್ನಾನಘಟ್ಟದ ಸುತ್ತ ಕಾವಲುಗಾರರ ಮನೆಗಳು, ಅದನ್ನು ಕಾಯಲಿಕ್ಕೆ ಕಾವಲುಗಾರರ ಮನೆಗಳನ್ನು ಕಟ್ಟಲಾಗಿದೆ. ಹಾಗೆ ಕಾರ್ಮಿಕರ ಮನೆಗಳು, ಶುದ್ಧ ನೀರನ್ನ ಸ್ನಾನಕೊಳಕ್ಕೆ ಹರಿಸಲು, ಅಶುದ್ಧ ನೀರನ್ನು ಹೊರಗಡೆ ಬಿಡಲಿಕ್ಕೆ ಕಾರ್ಮಿಕರನ್ನ ಅಲ್ಲಿ ನೇಮಿಸಲಾಗಿದೆ ಮತ್ತು ಆ ಕಾರ್ಮಿಕರ ವಾಸಿಸಲಿಕ್ಕೆ ಅದರ ಸುತ್ತಲೇ ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ನೀರು ಬಸಿಯದಂತೆ 8 ಅಡಿ ದಪ್ಪದ ಗೋಡೆಯನ್ನು ಅದರ ಸುತ್ತ ನಿರ್ಮಾಣವನ್ನ ಮಾಡಲಾಗಿತ್ತು. ಹಾಗೆಯೇ ಆ ಬೃಹತ್ ಸ್ನಾನಘಟ್ಟದ ಮೇಲೆ ಬಳಿಯಲ್ಲಿ ವಿಶ್ರಾಂತಿ ಕೊಠಡಿಗಳು, ಪ್ರೇಕ್ಷಕರ ಗ್ಯಾಲರಿಗಳು, ಹಬೆಯ ಸ್ನಾನದ ಕೊಠಡಿ, ಬಿಸಿ ನೀರಿನ ಸ್ನಾನದ ಕೊಠಡಿ, ಬಟ್ಟೆ ಬದಲಾಯಿಸತಕ್ಕಂಥ ಕೊಠಡಿ, ಹೀಗೆ ಆಧುನಿಕ ಸ್ವಿಮ್ಮಿಂಗ್ ಪೂಲ್ಗಳು ಹೊಂದಿದೇ ಇರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಯಾವುದು ಒಳಗೊಂಡಿತ್ತು ಅಂದರೆ ಸಿಂಧೂ ಜನರು ನಿರ್ಮಿಸಿದಂಥ ಮೊಹೆಂಜೊದಾರೋದ ಬೃಹತ್ ಸ್ನಾನ ಘಟ್ಟ ಎನ್ನುವುದು ಒಳಗೊಂಡಿತ್ತು. ಇನ್ನು ಇದರ ಇತರ ವಿಶಿಷ್ಟ ಅಥವಾ ವಿಶೇಷ ಅಂಶಗಳು ಅಂದರೆ ಎರಡೂ ಬದಿಯಲ್ಲಿ ಈ ಸ್ನಾನ ಕೊಳಕ್ಕೆ ಇಳಿಯಲು ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿತ್ತು. ಹಾಗೂ ಸ್ನಾನಕೊಳದ ಪಕ್ಕದಲ್ಲಿಯೇ ಬಾವಿಗಳನ್ನು ನಿರ್ಮಿಸಲಾಗಿತ್ತು. ಆ ಬಾವಿಗಳಿಂದ ಶುದ್ಧ ನೀರನ್ನ ಆ ಸ್ನಾನಕೊಳಕ್ಕೆ ಹರಿಸ್ತಾ ಇತ್ತು ಮತ್ತು ಅಶುದ್ಧ ನೀರನ್ನು ಹೊರಹಾಕಲಿಕ್ಕೆ 6 ಅಡಿ ಗಾತ್ರದ ಮಣ್ಣಿನ ಪೈಪ್ಗಳನ್ನ ಅಳವಡಿಸಲಾಯಿತು. ಅಶುದ್ಧ ನೀರನ್ನು ಹೊರಗಡೆ ಬಿಡ್ತಾ ಇದ್ರು ಮತ್ತು ಶುದ್ಧ ನೀರಿನ ಬಾವಿಯಿಂದ ಆ ಸ್ನಾನಕೊಳಕ್ಕೆ ಹರಿಸಲಾಗ್ತಾ ಇತ್ತು. ಹಾಗೆಯೇ ಇದರ ಸ್ವಿಮ್ಮಿಂಗ್ ಪೂಲ್ನ ವಿಸ್ತೀರ್ಣ ಎಷ್ಟಿತ್ತು ಅಂತ ಹೇಳಿದ್ರೆ 39 ಇಂಟು 23 ಇಂಟು 8 ಅಡಿ ವಿಸ್ತೀರ್ಣವನ್ನ ಹೊಂದಿತ್ತು. 39 ಅಡಿಯಿಂದ 23 ಅಡಿ ಅಗಲ ಮತ್ತು 8 ಅಡಿ ಆಳವನ್ನ ಇದು ಹೊಂದಿತ್ತು. ಹೀಗೆ ಆಧುನಿಕ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿರಬಹುದಾದಂತಹ ಎಲ್ಲ ಸವಲತ್ತುಗಳನ್ನು ಈ ಬೃಹತ್ ಸ್ನಾನಕೊಳ ಹೊಂದಿತ್ತು. ಈ ಸ್ನಾನಕೊಳವನ್ನ ಧಾರ್ಮಿಕ ಉದ್ದೇಶಗಳಿಗಾಗಿಯೂ ಬಳಸಲಾಗ್ತಾ ಇತ್ತು ಮತ್ತು ಸಾರ್ವಜನಿಕರ ಸ್ನಾನಕ್ಕಾಗಿಯೂ ಈ ಒಂದು ಬೃಹತ್ ಸ್ನಾನಕೊಳದ ಬಳಕೆಯನ್ನು ಮಾಡಲಾಗ್ತಾ ಇತ್ತು. ಹೀಗೆ ಸಾರ್ವಜನಿಕರಿಗಾಗಿ ಮತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಈ ಬೃಹತ್ ಸ್ನಾನಕೊಳವನ್ನ ನಿರ್ಮಾಣವನ್ನು ಮಾಡಲಾಗಿತ್ತು. ಇದು ಅವರು ದೇಹದ ನೈರ್ಮಲ್ಯಕ್ಕೆ ಎಷ್ಟು ಮಹತ್ವವನ್ನು ನೀಡ್ತಾ ಇದ್ರು ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ, ಸಾಕ್ಷಿಯಾಗಿದೆ. 5ನೇದಾಗಿ ಉಗ್ರಾಣಗಳು. ಈ ನಾಗರಿಕತೆಯನ್ನು ಕಂಡುಬರತಕ್ಕಂಥ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ, ನಗರ ಯೋಜನೆಯ ಲಕ್ಷಣ ಅಂದರೆ ಉಗ್ರಾಣ. ಈ ಉಗ್ರಾಣಗಳು ಇಂದಿನ ಆಧುನಿಕ ಬ್ಯಾಂಕುಗಳಂತೆ ಆಗ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ತೆರಿಗೆಯ ಸಂಗ್ರಹಣೆಗಾಗಿ ಈ ಉಗ್ರಾಣಗಳ ಬಳಕೆಯನ್ನ
ಆಗಿನ ಕಾಲದ ತೆರಿಗೆಯನ್ನ ದವಸದ ರೂಪದಲ್ಲಿ ಸಂಗ್ರಹಿಸ್ತಾ ಇದ್ರು. ಆ ದವಸವನ್ನ ಸಂಗ್ರಹಣೆಯನ್ನ ಮಾಡಿ ಇಡಲಿಕ್ಕಾಗಿದೆ ಅವರು ಈ ಉಗ್ರಾಣಗಳನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಹರಪ್ಪ ನಗರದಲ್ಲಿ ಸುಮಾರು 72 ಉಗ್ರಾಣಗಳು ದೊರೆತಿವೆ. ಹರಪ್ಪ ನಗರವೊಂದರಲ್ಲಿಯೇ ಸುಮಾರು 72 ಉಗ್ರಾಣಗಳು ದೊರೆತಿವೆ. 169 ಇಂಟು 135 ಅಡಿ ವಿಸ್ತೀರ್ಣದಲ್ಲಿ 72 ಉಗ್ರಾಣಗಳನ್ನು ಒಟ್ಟಿಗೆ ನಿರ್ಮಾಣ ಮಾಡಲಾಗಿದೆ. ಇದರ ಸುತ್ತ ಕಾರ್ಮಿಕರ ಮತ್ತು ಕಾವಲುಗಾರರ ಮನೆಗಳನ್ನ ನಿರ್ಮಿಸಲಾಗಿದೆ. ಸುಗ್ಗಿಯ ಕಾಲದಲ್ಲಿ ದವಸದಾನಗಳನ್ನು ಸಂಗ್ರಹಿಸಿ ಆ ಕಣಜಗಳಲ್ಲಿ ಉಗ್ರಾಣಗಳಲ್ಲಿ ಸಂಗ್ರಹಿಸಿ ಇಟ್ಟಾಗ್ತಾ ಇತ್ತು. ತುರ್ತು ಸಂದರ್ಭದಲ್ಲಿ ಅವಶ್ಯಕತೆ ಇದ್ದಾಗ ಆ ದವಸಗಳನ್ನ ವಿತರಣೆಯನ್ನ ಮಾಡಲಾಗ್ತಾ ಇತ್ತು. ಹೀಗೆ ಉಗ್ರಾಣಗಳು ಇಂದಿನ ಕಾಲದ ಬ್ಯಾಂಕುಗಳಂತೆ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಇನ್ನು ಮೆಹೆಂಜದಾರೋ ನಗರದಲ್ಲಿಯೂ ಸಹ ಹಲವಾರು ಉಗ್ರಾಣಗಳು ದೊರೆತಿವೆ. ಹೀಗೆ ಕಂದಾಯದ ಸಂಗ್ರಹಣೆಗಾಗಿ ನಿರ್ಮಿಸಲ್ಪಟ್ಟಂತಹ ಈ ಉಗ್ರಾಣಗಳು ತುರ್ತು ಪರಿಸ್ಥಿತಿಯಲ್ಲಿ ಬಳಕೆ ಆಗ್ತಾ ಇತ್ತು. ಇಂದಿನ ಆಧುನಿಕ ಬ್ಯಾಂಕುಗಳಲ್ಲಿ ಅವು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಇದಿಷ್ಟು ಸಿಂಧೂ ನಾಗರಿಕತೆಯ ನಗರ ಯೋಜನೆಯ ವಿಶಿಷ್ಟವಾದಂತಹ ಲಕ್ಷಣಗಳು. ಇದನ್ನು ನಿಮಗೆ ಪರೀಕ್ಷೆಯಲ್ಲಿ 5 ಅಂಕಕ್ಕೆ ಪ್ರಮುಖವಾದ ಪ್ರಶ್ನೆಯನ್ನು ಕೇಳಿದರೆ ಸಿಂಧೂ ನಗರ ಯೋಜನೆಯನ್ನ ವಿವರಿಸಿದೆ. ಆಗ ನೀವು ಈ 5 ಅಂಶಗಳನ್ನು ಪ್ರಮುಖವಾಗಿ ಬರೀಬೇಕು. ಮೊದಲನೇದು ರಸ್ತೆಗಳು, ಎರಡನೇದು ಒಳಚರಂಡಿ ವ್ಯವಸ್ಥೆ, ಮೂರನೇದಾಗಿ ಕಟ್ಟಡಗಳು, ನಾಲ್ಕನೇದು ಬೃಹತ್ ಸ್ನಾನಗಳ, ಐದನೇದು ಉಗ್ರಾಣಗಳು. ಇದನ್ನ ನೀವು ಚೆನ್ನಾಗಿ ಅಧ್ಯಯನವನ್ನ ಮಾಡಿ ಮುಂದಿನ ತರಗತಿಯಲ್ಲಿ ಸಿಂಧೂ ನಾಗರಿಕತೆಯ ಇತರೆ ಲಕ್ಷಣಗಳ ಕುರಿತಾಗಿ ನಾವು ಮಾಹಿತಿಯನ್ನ ಹಂಚಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.